सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः। ನಮಸ್ತೆ ತುಲಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಅಕ್ಟೋಬರ್ ತಿಂಗಳು ಮತ್ತು ಶಾರದೀಯ ಪೌರ್ಣಮಿ ಇದೆ. ಸೊ ಒಂದು ಕ್ಲಾರಿಟಿ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸಾಕಷ್ಟು ರಿವರ್ಸಲ್ಲಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ರಿವರ್ಸಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ 6 ಎನರ್ಜಿಲಿ ಇದ್ದೀರಾ. ಸಾಕಷ್ಟು ನೆಗೆಟಿವಿಟಿಯಿಂದ ಕ್ಲಾರಿಟಿ ಕಡೆಗೆ ಬರ್ತೀರಾ. ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಯಶಸ್ಸು ಇದೆ. ಸಾಕಷ್ಟು ಹೊರಗಡೆ ಸುತ್ತಾಡುವಂಥದ್ದು ಕೂಡ ಇದೆ. ಒಂದು ರಿಲೇಷನ್ಶಿಪ್ ಎಂಡ್ ಆಗಿ ಒಂದು ಹೊಸ ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ದುಡ್ಡಿನ ವಿಚಾರವಾಗಿ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನೆಗೆ ಯಾರಾದರೂ ಬರೋರಿದ್ರೆ ಸದ್ಯಕ್ಕೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ. ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಕೆಲವು ವಿಚಾರಗಳು ಇಲ್ಲಿ ಇದೆ. ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಬೇಗ ಕ್ವಿಕ್ಕಾಗಿ ಕೆಲವು ಡಿಸಿಷನ್ನ ತೊಗೊಳ್ತೀರಾ. ಆ ಡಿಸಿಷನ್ ನಿಮಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಆ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ. ಹೊಸದು ಒಂದು ಜಾಬ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಅದು ಕೂಡ ನಿಮಗೆ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಕೂಡ ಕೆಲವ್ರಿಗೆ ಆಗುವಂಥ ಸಾಧ್ಯತೆ ಇದೆ. ಹೊಸ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಸೊ ಸತ್ಯ ಗೊತ್ತಾಗಿ ನಿಮ್ಮನ್ನು ಬಿಟ್ಟು ಹೋದಂಥವ್ರು ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಹೊಸ ಜಾಬ್ ಆಫರ್ ಬರುವಂಥದ್ದು, ಜೊತೆಗೆ ನಿಮ್ಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಿ. ಇನ್ನೊಂದಷ್ಟು ಒಳ್ಳೆಯ ಜನಗಳು ನಿಮ್ಮ ಜೀವನಕ್ಕೆ ಬರ್ತಾರೆ. ಇನ್ನೊಂದಷ್ಟು ಸಹಾಯನ ಕೇಳಿ ಕೆಲವರು ಬರಬಹುದು. ಇನ್ನೊಂದಷ್ಟು ಸಹಾಯ ನೀವು ಮಾಡುವಂಥ ಅಥವಾ ನಿಮಗೆ ಸಹಾಯಕರು ಸಿಗ್ತಾರೆ, ನೀವು ಕೂಡ ಬೇರೆಯವರಿಗೆ ಸಹಾಯ ಮಾಡುವಂಥ ಸಾಧ್ಯತೆ ಇದೆ. ಹೊಸ ಕೆಲಸ, ಹೊಸ ಬಿಸ್ನೆಸ್, ಹೊಸ ಜೀವನ, ಹೊಸ ಕ್ಲಾರಿಟಿ, ಎಲ್ಲ ಹೊಸದಾಗಿ ಶುರು ಆಗ್ತದೆ. ಒಂದು ಟೋಟಲಿ ನ್ಯೂ ಬಿಗಿನಿಂಗ್ ಎನರ್ಜಿ ಇಲ್ಲಿ ಇದೆ. ದ ಸ್ಟಾರ್ ಕಾರ್ಡು ಮತ್ತು ದ ಮೆಜಿಷಿಯನ್. ನಿಮಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ನೀವು ಯಾವ ಲೆವೆಲಿಗೆ ಬೆಳಿಬೇಕು, ಯಾವ ಲೆವೆಲಿಗೆ ನಿಮ್ಮನ್ನು ನೀವು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಸೊ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ನೋಡಬೇಕು ಅನ್ನೋದಾದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ಯಶಸ್ಸಿನ ಯಾತ್ರೆಯಲ್ಲಿ ನೀವು ಯಶಸ್ವಿಯಾಗಿ ಮುನ್ನಡಿಬಹುದು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀವು ಒಬ್ಬ ಸ್ಟಾರ್ ಆಗ್ತೀರಾ ಅನ್ನೋದು ಆಮೇಲಿನ ವಿಚಾರ. ಈಗಿರುವಂಥ ಸಮಯದಲ್ಲಿ ನೀವು ಆಲ್ರೆಡಿ ಸ್ಟಾರ್ ಡಮ್ ಅಥವಾ ಸ್ಟಾರಿನ ಒಂದು ಸ್ಟಾರ್ ಲೈಫ್ ನೋಡಬೇಕು ಅಂತ ಏನು ಅಂದ್ಕೊಂಡಿದ್ರಿ, ಅದರ ಹಾದಿಲೇ ಇದ್ದೀರಾ. ಅದರ ಹಾದಿಲಿ ನೀವು ಇದ್ದಾಗ ಇನ್ನೊಂಚೂರು ಪ್ರಯತ್ನ ಪಟ್ಟಿದ್ದೇ ಆದರೆ, ಅದಕ್ಕೇನು ಬೇಕೋ ತಯಾರಿನ ಮಾಡಿಕೊಂಡು ಆ ಒಂದು ಪ್ರಯತ್ನನ ನೀವು ಪಟ್ಟಿದ್ದೇ ಆದರೆ ನೀವು ಖಂಡಿತವಾಗ್ಲೂ ಯಶಸ್ಸಿನ ರೂವಾರಿ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಶಸ್ಸಿನ ನಾಗಾಲೋಟ ಅಂತ ಕೇಳಿಸ್ತಾ ಇದೆ. ಸೊ ಯಾರೂ ನಿಮ್ಮನ್ನು ನಿಲ್ಲಿಸೋದಕ್ಕಾಗೋದಿಲ್ಲ, ತಡೆಯೋದಕ್ಕಾಗೋದಿಲ್ಲ. ಆ ರೀತಿಲಿ ನೀವು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಹೊಸ ಪ್ರೀತಿ, ಹೊಸ ಫ್ರೆಂಡ್ಶಿಪ್ಪು, ಹೊಸ ಲೈಫು, ಹೊಸ ಲವ್ವು, ಹೊಸ ಜಾಬು, ಹೊಸ ಅವಕಾಶ, ಹೊಸ ಕ್ಲಾರಿಟಿ, ಹೊಸ ಯಶಸ್ಸು ಎಲ್ಲ ಇದೆ. ಎಲ್ಲವೂ ಕೂಡ ಒಂದು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ತುಂಬ ಸ್ಪೀಡಾಗಿ ಹೀಗೆ ಶುರುವಾಗಿ ಮುಗಿದೋಗುತ್ತೆ. ಹಾಗಾಗಿ ಈಗ ಸಿಕ್ಕಿರುವಂಥ ಅವಕಾಶ ಒಂದು ರೀತಿ ಬ್ಲಿಂಕ್ ಮಾಡೋ ಅಷ್ಟರಲ್ಲಿ, ಅಂದರೆ ಕಣ್ಮುಚ್ಚಿ ಕಣ್ಣು ತೆಗಿಯೋ ಅಷ್ಟರಲ್ಲಿ ಅವಕಾಶಗಳು ಮಾಯ ಆಗಿಬಿಡಬಹುದು. ಹಾಗಾಗಿ ಬಹಳ ಎಚ್ಚರವಾಗಿದ್ದುಕೊಂಡು ಈ ತಿಂಗಳು ನಿಮಗೆ ಸಿಕ್ಕಿರುವಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆವರ್ ಬಿಫೋರ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಈ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಜಾಬ್ ರಿಲೇಟೆಡ್ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಹೊಸ ವಿಷಯಗಳನ್ನ ಕಲಿಸ್ತೀರಾ, ಓದ್ತೀರಾ, ಇದೆಲ್ಲವೂ ಕೂಡ ಮಾಡ್ತೀರಾ. ಗುರು ಇದ್ದಾರೆ, ಶನಿ ಇದ್ದಾರೆ. ಸೊ ಗುರು 9ನೇ ಮನೆಯಲ್ಲಿ ಇರಬಹುದು, ಶನಿ 4ನೇ ಮನೆಯಲ್ಲಿ ಇರಬಹುದು.
ಜೊತೆಗೆ ಕೇತು 5ನೇ ಮನೆಯಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ, ಮತ್ತು ಮೂನ್ ಆ್ಯಂಡ್ ನೆಪ್ಚೂನ್ ಇದ್ದಾರೆ. ಸೊ ರಾಹು, ಕೇತು, ಗುರು, ಶನಿ, ಚಂದ್ರ, ಸಮಥಿಂಗ್ ವಿಶೇಷವಾದಂಥ ಯೋಗ ಅಂತ ಹೇಳ್ತಾರಲ್ಲ, ಯೋಗ. ಸೊ ಆ ಥರದ್ದು ಒಂದು ಗ್ರಹ ಯೋಗ ನಿಮಗೆ ಇದೆ ಈ ತಿಂಗಳು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ಫಿನಿಕ್ಸ್ ರೀತಿ ನೀವು ಮತ್ತೆ ಹುಟ್ಟು ಬರೋದಕ್ಕೆ, ಅಥವಾ ಫಿನಿಕ್ಸ್ ರೀತಿ ನೀವು ಬದಲಾವಣೆನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಸದಾವಕಾಶನ ನಿಮಗೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಇದನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಈಗ ಉಪಯೋಗಿಸ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೆಯದಾಗತ್ತೆ. ಈಗ ನೀವು ಇದನ್ನು ಅವಕಾಶನ ಕಳ್ಕೊಬೇಡಿ ಅಂತ ಕಾರ್ಡು ಹೇಳ್ತಿದೆ, ನಾನು ಹೇಳ್ತಿದ್ದೀನಿ. ಇದು ವಾಗ್ದೇವಿ ತಂಡದಿಂದ ನಿಮಗೆ ಕಳಕಳಿಯ ಪ್ರಾರ್ಥನೆ ಅಂತ ಆದರೂ ಅಂದ್ಕೊಳ್ಳಿ. ಯಾಕೆ ಅಂದರೆ ಇಷ್ಟು ವರ್ಷದಿಂದ ಕಾದಿದ್ದೀರಾ. ನಿಮ್ಮ ಕಾಯುವಿಕೆಯ ಫಲವಾಗಿ ಗುರು, ಶನಿ, ಕೇತು, ರಾಹು, ಚಂದ್ರ ಇವರೆಲ್ಲರೂ ಸೇರಿ ನಿಮಗೆ ಆಶೀರ್ವಾದನ ಕೊಡ್ತಿದ್ದಾರೆ. ತುಂಬ ಸ್ಪೆಷಲ್ ಇದು. ಈ ಒಂದು ಆಶೀರ್ವಾದನ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸ್ಥಿರವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫಾರಿನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ತಾಯಿಗೋಸ್ಕರ ಕೆಲವರು ಫಾರಿನ್ನಿಂದ ಬರ್ತಾರೆ, ಕೆಲವರು ಫಾರಿನಿಗೆ ಹೋಗುವಂಥ ಸಾಧ್ಯತೆ ಇದೆ. ಲವ್ ಲೈಫ್ ಚೆನ್ನಾಗಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಡ್ರೀಮ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಕಷ್ಟನೋ ಸುಖನೋ ಈಗ ನಾನು ರೆಡಿ ಟು ಸರ್ವೈವ್ ಅನ್ನುವಂಥ ರೀತಿಯಲ್ಲಿ ನೀವು ತಯಾರಾಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮನೆ ಕಟ್ಟುವಂಥ ಕನಸು ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ರೀಬರ್ತ್ ಎನರ್ಜಿ ಇಲ್ಲಿ ಇದೆ. ಸೊ 2 ಮನೆಗಳನ್ನ ಕಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಏನೇ ಮುಳುಗೋದೆ ಅಂತ ಅಂದ್ಕೊಂಡಿದ್ರು ಮತ್ತೆ ನೀವು ಫಿನಿಕ್ಸ್ ರೀತಿ ರೀಫ್ಲೈ ಮಾಡ್ತೀರಾ. ಸೊ ಬಾಟಮ್ ಆಫ್ ದಿ ಡೆಕ್ ಎಷ್ಟಿದೆ, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದು ಆಗತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಬರುತ್ತೆ, ಸೂಚನೆಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ತಾ ಇದೆ. ಪಾಸಿಟಿವ್ ಆಗಿ ಇರಿ, ದಿನಾಗಲೂ ಧ್ಯಾನ ಮಾಡಿ, ಧ್ಯಾನದ ಮುಖೇನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಇರಿ, ರಿಕವರಿ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ವಿಚಾರವಾಗಿ ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿ ಸ್ವಲ್ಪ ಡಿಸಿಷನ್ ತಗೊಳ್ಳಿ ಸ್ಟ್ರಾಂಗಾಗಿ ಅನ್ನುವಂಥದ್ದು ಇದೆ. ಸೊ ಈಗ ಯಾಮಾರಬೇಡಿ, ನಿಮ್ಮ ಅಗತ್ಯ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಸೊ ಭೂವರಹ ಸ್ವಾಮಿ ಬಂದಿದ್ದಾರೆ, ಲಕ್ಷ್ಮೀ ನಾರಸಿಂಹರು ಬಂದಿದ್ದಾರೆ. ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ. ಪ್ರಯಾಣದಿಂದಲೂ ಕೂಡ ನಿಮಗೆ ಲಾಭ ಇದೆ. ಒಳ್ಳೆ ಹುಡುಗಿ ಸಿಕ್ಕಿ ವಿವಾಹ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಕಳ್ಕೊಂಡಿದ್ದಂಥ ಅಧಿಕಾರ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನಕ್ಕೆ ಕಳ್ಕೊಂಡಿರುವಂಥ ಅಧಿಕಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಗುರುವಿನ ಅನುಗ್ರಹದಿಂದ ನಿಮಗೆ ರಾಜಕೀಯದಲ್ಲಿ ಯಶಸ್ಸು ಬರುವಂಥ ಸಾಧ್ಯತೆ ಇದೆ. ವಿದ್ಯೆಯಲ್ಲೂ ಕೂಡ ಯಶಸ್ಸು ಇದೆ. ಸೊ ಗೌರ್ಮೆಂಟಲ್ಲಿ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಭೂಮಿ, ನಿಮ್ಮ ಜಾಗ ಜಮೀನು ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ